ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ 56ನೇ ವಾಕ್ಯ. ಆತನ ದೇಹವನ್ನಿಟ್ಟ ರೀತಿಯನ್ನು ನೋಡಿ ಹಿಂದಿರುಗಿ ಬಂದು ಪರಿಮಳ ದ್ರವ್ಯಗಳನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡಿಕೊಂಡರು. ಯೇಸುಸ್ವಾಮಿಯ 3.5 ವರ್ಷಗಳ ಸೇವೆ ಮುಕ್ತಾಯವಾಯಿತು. ಯೇಸು ಶಿಲುಬೆಯಲ್ಲಿ ಪ್ರಾಣವನ್ನು ಕೊಟ್ಟು ಸತ್ತಂತಹ ಯೇಸುವನ್ನು ಸಮಾಧಿಯಲ್ಲಿ ಇಟ್ಟರು. ನಾವು ನೋಡ್ತೀವಿ ಅದರ 53ನೇ ವಾಕ್ಯದಲ್ಲಿ ಅದನ್ನು ಇಳಿಸಿ ನಾರುಮಡಿಯಲ್ಲಿ ಸುತ್ತಿ ಬಂಡೆಯಲ್ಲಿ ತೋಡಿದ್ದ ಸಮಾಧಿಯಲ್ಲಿ ಇಟ್ಟನು. ಹಾಗಾದರೆ ಆ ಸಮಾಧಿಯಲ್ಲಿ ಇಟ್ಟರು, ಒಂದು ಗುಹೆಯೊಳಗೆ ಇಟ್ಟರು. ಅದಕ್ಕೆ ದೊಡ್ಡ ಕಲ್ಲನ್ನು ಕ್ಲೋಸ್ ಮಾಡಿದ್ದಾರೆ. ಆಗ ಒಂದು ಮಾತು ಬರ್ತದೆ, ಮಹಾಯಾಜಕರು ಹೋಗಿ ಹೇಳ್ತಾರೆ, ಶಿಷ್ಯರು ಬಂದು ಬಾಡಿಯೆಲ್ಲ ಒಂದು ವೇಳೆ ಎತ್ಕೊಂಡು ಹೋಗ್ಬಿಡ್ತಾರೆ, ಅದರಿಂದ ಏನು ಮಾಡಬೇಕು, ಅದಕ್ಕೆ ಸೀಲ್ ಹಾಕಬೇಕು, ಫುಲ್ ಸೇಫ್ಟಿ ಕೊಡಬೇಕು ಅಂತ ಪಿಲಾತನ ಬಳಿಯಲ್ಲಿ ಕೇಳಿದಾಗ ಪಿಲಾತ ಏನು ಮಾಡ್ತಾನೆ, ಅದಕ್ಕೆ ಸೀಲ್ ಹಾಕಿಸ್ತಾನೆ, ರೋಮನ್ ಸರ್ಕಾರದ ಸೀಲನ್ನು ಹಾಕಿಸ್ತಾನೆ. ಸಿಪಾಯಿಗಳು ನಿಂತ್ಕೊಂಡಿದ್ದಾರೆ. ಯಾರೂ ಸಹ ಯೇಸು ಸ್ವಾಮಿಯ ದೇಹವನ್ನು ತೆಗೆದುಕೊಂಡು ಹೋಗೋಕ್ಕಾಗದಂತಹ ರೀತಿಯಲ್ಲಿ ಅವರೇನು ಮಾಡಿದ್ದಾರೆ, ಫುಲ್ ಸೇಫ್ಟಿ ಮಾಡಿಬಿಟ್ಟಿದ್ದಾರೆ. ಇದೆಲ್ಲವನ್ನು ಯಾರು ನೋಡ್ತಾ ಇದ್ದಾರೆ? ಈ ಸ್ತ್ರೀಯರು ನೋಡ್ತಾ ಇದ್ದಾರೆ. ಈ ಸ್ತ್ರೀಯರೆಲ್ಲ ಏನು ಮಾಡಿದ್ದಾರೆ, ಅದನ್ನು ನೋಡಿದ್ದಾರೆ. ಅಂದರೆ ಅಲ್ಲಿದ್ದಂತಹ ಜನರು, ಸ್ತ್ರೀಯರು ಮುಖ್ಯವಾಗಿ ಏನು ಮಾಡಿದ್ದಾರೆ, ಇದನ್ನು ನೋಡಿದ್ದಾರೆ. ಈ ದೇಹವನ್ನು ಯಾವ ರೀತಿ ಇಟ್ಟರು, ಏನು ಮಾಡಿದ್ರು, ಯಾವ ರೀತಿ ಕ್ಲೋಸ್ ಮಾಡಿದ್ದಾರೆ, ಯಾವ ರೀತಿ ಸೀಲ್ ಹಾಕಿದ್ದಾರೆ, ಯಾವ ರೀತಿ ಸೇಫ್ಟಿ ಮಾಡಿದ್ದಾರೆ, ಎಲ್ಲ ನೋಡಿದ್ದಾರೆ. ಆದರೂ ಅವ್ರ ಮನಸ್ಸಲ್ಲಿ ಒಂದು ಮಾತಿದೆ. ಕಾರಣ ಇಲ್ಲಿ ಮುಂದೆ ನೋಡ್ತೀವಿ, ಅವರು ಹಿಂದಿರುಗಿ ಬಂದು ನಿದ್ದೆ ಮಾಡಿದ್ರು ಅಂತಲ್ಲ, ಕಣ್ಣೀರಾಗ್ತಾ ಕೂತ್ಕೊಂಡ್ರು ಅಂದ್ರಲ್ಲ, ದೇವರ್ ಪ್ರಿಪೇರಿಂಗ್. ಅವರು ಸಿದ್ಧ ಮಾಡ್ತಾ ಇದ್ದಾರೆ. ಪರಿಮಳ ದ್ರವ್ಯವನ್ನು, ಸುಗಂಧ ತೈಲವನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಯಾಕೆ ಸಿದ್ಧ ಮಾಡ್ತಾ ಇದ್ದಾರೆ? 3ನೇ ದಿನದಲ್ಲಿ ಯೇಸುವನ್ನು ಎದುರುಗೊಳ್ಳುವುದಕ್ಕಾಗಿ ಅವರು ಸಿದ್ಧ ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯ ಮುಕ್ತಾಯವಾಯಿತು ಅಂತ ಅನ್ನಿಸುವಾಗ ನಿರಾಶೆ ಅಲ್ಲ ಬೇಕಾಗಿರೋದು, ನೆಕ್ಸ್ಟ್ ಸ್ಟೆಪ್ಪಿಗಿರುವಂತಹ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕು. ಅನೇಕರು ತಿಳ್ಕೊಂಡ್ರು ಯೇಸುವಿನ ಚರಿತ್ರೆ ಇಲ್ಲಿಗೆ ಕ್ಲೋಸ್ ಆಯಿತು. ಯೇಸು ಎಂಬ ವ್ಯಕ್ತಿ ಹಿಸ್ಟ್ರಿಯಲ್ಲಿ ಸೇರಿಬಿಟ್ರು. ಇನ್ನು ಯೇಸುವಿನ ಕಾರ್ಯಗಳಲ್ಲಿ ನಡೆಯಲ್ಲ. ಇನ್ನು ಯೇಸು ಎಂಬ ಶಬ್ದ ಕೆಲವೇ ದಿವಸಗಳಲ್ಲಿ ಕೆಲವರು ಮರ್ತೋಗ್ತಾರೆ ಎಂಬುದು ಅನೇಕರು ಯೋಚನೆ ಮಾಡಿದ್ರು. ಆದರೆ ಈ ಸ್ತ್ರೀಯರಿಗೊಂದು ನಂಬಿಕೆ ಇದೆ. ಯೇಸು ಸಾಯೋದಕ್ಕಿಂತ ಮುಂಚೆ ಹೇಳಿದರು, ನಾನು 3ನೇ ದಿನದಲ್ಲಿ ಮೃತ್ಯುಂಜಯನಾಗ್ತೀನಿ, ನಾನು 3ನೇ ದಿನದಲ್ಲಿ ನಾನು ಮೃತ್ಯುಂಜಯನಾಗಿ ಬರ್ತೀನಿ ಎಂಬುದಾಗಿ ಯೇಸು ಹೇಳಿದ್ದನ್ನು ಕೇಳಿದಂತಹ, ನಂಬಿದಂತಹ ಈ ಸ್ತ್ರೀಯರು ಅವರು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ದೇವರ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಸನ್ನಿವೇಶಗಳು ಯಾವ ಥರ ಇರಬಹುದು, ಎಲ್ಲ ಕ್ಲೋಸ್ ಆಯಿತು, ಎಲ್ಲ ಮುಚ್ಚೋಯ್ತು, ಇನ್ನು ಇದಕ್ಕೆ ಪರಿಹಾರ ಇಲ್ಲ ಎಂಬುದಾಗಿ ನಿನ್ನ ಜೀವಿತದಲ್ಲಿ ಸನ್ನಿವೇಶಗಳು ತೋರಿಸಿದರೂ ಸಹ, ಸನ್ನಿವೇಶಗಳು ಆ ರೀತಿಯಲ್ಲಿ ಉಂಟಾದರೂ ಸಹ ನೀನು ನಿರಾಶೆ ಪಡದೆ, ನೀನು ಮಾಡಬೇಕಾದಂತಹ ಕಾರ್ಯಗಳನ್ನು ಮಾಡುವುದಕ್ಕೆ ನೀನು ತಯಾರಾಗುವುದಾದರೆ, ನೀನು ಸಿದ್ಧ ಮಾಡಿಕೊಳ್ಳಬೇಕಾದದ್ದನ್ನು ಸಿದ್ಧ ಮಾಡಿಕೊಳ್ಳುವುದಕ್ಕೆ ತಯಾರಾಗುವುದಾದರೆ, ಯೇಸು ಹೇಳಿದಂತಹ ಮಾತನ್ನು ನೆರವೇರಿಸುವುದಕ್ಕೆ ಶಕ್ತನಾಗಿದ್ದಾನೆ. ಈ ಸ್ತ್ರೀಯರಿಗೊಂದು ನಂಬಿಕೆ ಇತ್ತು, ನಾವು ಸುಮ್ಮನೆ ಮಾಡ್ತಾ ಇಲ್ಲ, ಯೇಸು ಹೇಳಿದ್ದನ್ನು ನೆರವೇರಿಸ್ತಾರೆ. ನಾವೇನಾಗಿರಬೇಕು? ಪ್ರಿಪೇರ್ ಆಗಿರಬೇಕು. ಯೇಸು ಬಂದ ನಂತರ ಪ್ರಿಪೇರ್ ಮಾಡಿಕೊಳ್ಳೋದಕ್ಕಾಗಲ್ಲ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳುವ ವ್ಯಕ್ತಿಗಳಾಗಬೇಕು. ಮತ್ತಾಯ 25ನೇ ಅಧ್ಯಾಯದಲ್ಲಿ ಓದುವಾಗ ಅಲ್ಲಿ 10 ಜನ ಕನ್ನಿಕೆಯರು ಬರ್ತಾ ಇದ್ದಾರೆ, ತಮ್ಮನ್ನು ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಆದರೆ 5 ಜನ ಸರಿಯಾದಂತಹ ಸಿದ್ಧತೆ ಇರಲಿಲ್ಲ. ಮೊದಲಿಂಗನು ಬರುವಂತಹ ಸಮಯದಲ್ಲಿ ಸಿದ್ಧತೆ ಇಲ್ಲದಂತಹ 5 ಜನ, ಅಂದರೆ ಎಣ್ಣೆಯನ್ನು ತಕ್ಕೊಂಡಿಲ್ಲದಂತಹ, ಎಣ್ಣೆಯನ್ನು ತೆಗೆದುಕೊಳ್ಳದೆ, ಸಿದ್ಧ ಮಾಡಿಕೊಳ್ಳದೆ, ಎಕ್ಸ್ಟ್ರಾ ತೆಗೆದುಕೊಳ್ಳದೆ ಇದ್ದಂತಹ ಇವರನ್ನ ಕುರಿತು ಅಲ್ಲಿ ನೋಡ್ತೇವೆ, ಬುದ್ಧಿ ಇಲ್ಲದಂತಹ ಆ ಸ್ತ್ರೀಯರು ಅಥವಾ ಕನ್ನಿಕೆಯರು ಎಂಬುದಾಗಿ. ಈಗಲ ಸಮಯದಲ್ಲಿ ವಾಕ್ಯವನ್ನು ಕೇಳುವಂಥ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ನೀನು ದೇವರ ಸನ್ನಿಧಾನದಲ್ಲಿ ಸಮರ್ಪಿಸಿಕೊಂಡು ದೇವರ ಮುಖವನ್ನು ನೋಡುತ್ತಾ ಮುಂದೆ ಸಾಗುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಒಬ್ಬ ದೇವರಿದ್ದಾನೆ. ನಂಬಿಕೆಯಿಂದ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಸನ್ನಿವೇಶಗಳು ಪ್ರತಿಕೂಲವಾಗಿರಬಹುದು, ಸನ್ನಿವೇಶಗಳು ಯಾವುದನ್ನು
ನಡೆಯುವುದಕ್ಕಾಗದಂತಹ ರೀತಿಯಲ್ಲಿ ತೋರಿಸ್ತಾ ಇರ್ಬೋದು. ಆದರೂ ಸಹ ಕ್ರಿಸ್ತನು ನಿನಗೆ ತಿಳಿಸಿರುವಂತಹ ಕಾರ್ಯಗಳು ಸತ್ಯವಾಗಿದ್ದರೆ, ಆತನು ನಿನಗೆ ಹೇಳಿದಂಥ ಮಾತುಗಳನ್ನು ನೀನು ನಂಬುವುದಾದರೆ, ಆ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ಆತನು ಶಕ್ತನು ಎಂಬುದಾಗಿ ನೀನು ನಂಬಿ ಆ ಕಾರ್ಯಗಳನ್ನು ಮಾಡುವುದಕ್ಕೆ ತಯಾರಾಗುವುದಾದರೆ, ನಿನಗಾಗಿ ಪ್ರಕಟವಾಗುವಂತಹ ಒಬ್ಬ ಯೇಸು ಇದ್ದಾನೆ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವು ಆತನ ಮುಖವನ್ನು ನೋಡುವಾಗ ನಮಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆತನಲ್ಲಿ ಆಶ್ರಯಿಸೋಣ, ಆತನ ಚಿತ್ತಕ್ಕೆ ವಿಧೇಯರಾಗೋಣ, ಆತನಿಗೆ ಹೇಳೋಣ, ಸ್ವಾಮಿ ನಾನು ಸಿದ್ಧ ಮಾಡಿಕೊಳ್ತೇನೆ, ನಿನ್ನ ಬರೋಣಕ್ಕಾಗಿ ನಾನು ನನ್ನನ್ನೇ ಸಿದ್ಧ ಮಾಡಿಕೊಳ್ತೀನಿ ಸ್ವಾಮಿ. ಸನ್ನಿವೇಶಗಳು ಪ್ರತಿಕೂಲವಾಗಿ ಕೋರಿದರೂ ಸಹ ನಾನು ಸನ್ನಿವೇಶಗಳನ್ನು ನೋಡಲ್ಲ. ಈ ಸ್ತ್ರೀಯರಿಗೆ ಗೊತ್ತಿತ್ತು, ಅಲ್ಲಿ ಬಂದರೂ ಸಹ ಸಿಪಾಯಿಗಳಿದ್ದಾರೆ, ಸೀಲಿದೆ, ಏನು ಯೇಸು ಸ್ವಾಮಿ ನೋಡೋಕ್ಕಾಗಲ್ಲ. ಬಟ್ ಹಂಗಂತ ಹೇಳಿದ್ರು ಸಹ ನಿರಾಶೆ ಆಗಲಿಲ್ಲ. ಅವರು ಸಿದ್ಧ ಮಾಡ್ಕೊಳ್ಳೋಕ್ಕೆ ತಯಾರಾದರು. 24ನೇ ಅಧ್ಯಾಯ ಹೇಳುತ್ತೆ, ಅಲ್ಲಿ ವಾರದ ಮೊದಲನೇ ದಿನ ಯೇಸು ಪುನರುತ್ಥಾನಾಗಿ ಬಂದನು. ನಿನಗಾಗಿ ಪ್ರಕಟವಾಗುವ ಒಬ್ಬ ಯೇಸು ಇದ್ದಾನೆ. ನಂಬಿಕೆಯಿಂದ ಸಿದ್ಧ ಮಾಡಿಕೋ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸ್ತಾ ಇದ್ದೇವೆ. ನಿನ್ನ ಕೃಪೆ, ಆಶೀರ್ವಾದ, ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಇದ್ದದಕ್ಕಾಗಿ ಸ್ತೋತ್ರ. ಮುಂದೆ ಸಹ ದೇವರೇ, ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತದ ಮೇರೆಗೆ ನಮ್ಮನ್ನು ನಡೆಸಪ್ಪ. ಕರ್ತನೆ, ನಾವು ಸಿದ್ಧರಾಗಿ ಮುಂದೆ ಸಾಗುವಂಥ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.